ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮಾಡೋ ಮೊದಲನೇ ಕೆಲಸನೇ ಕರಳು ಬಳ್ಳಿನ ಕತ್ತರಿಸೋದು. ಅಂಥ ಸಂಬಂಧನೇ ಕತ್ತರಿಸ್ಕೊಂಡ್ ಬಂದಿರ್ತಾನೆ ಮನುಷ್ಯ. ಇನ್ನು ನನ್ನೋರಂತೆ, ನನ್ನೋರು. ಗಿರ್ಜಮ್ಮ, ಈಗಿನ ಕಾಲದಲ್ಲಿ ಹೆಂಗಿದ್ದೆ ಮರೆ, ಆರಾಮಿದ್ಯಾ ಅಂದಳಿಕೆ ಜನರ ಹತ್ರ ಪುರ್ಸೊತ್ತೇ ಇಪ್ಪುದಿಲ್ಲ. ಅಂಥದ್ರಲ್ಲಿ ಒಂದು ಜೀವ ನಿಮಗೋಸ್ಕರ ಮಿಡಿದಿತ್ತಂದರೆ ಅದನ್ನು ನೋಯಿಸೋದು ಎಷ್ಟು ಮಟ್ಟಿಗೆ ಸರಿ? ಹಾಗಂತ ನನಗೆ ನೋವಾದ್ರೂ ನಾನು ಸುಮ್ಮನೆ ಇರಬೇಕಾ? ಗಿರಿ, ಯಾಕಿರಿ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದೀಯಾ? ನೋಡು, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನನಗೆ ಗೊತ್ತು ನೀನು ನನ್ನ ಅಷ್ಟೇ ಪ್ರೀತಿಸ್ತೀಯ ಅಂತ. ತುತ್ತನ್ನ ಗತಿ ಇಲ್ಲದೆ ಇದ್ದಾಗಲೂ ನನ್ನ ಗಿರಿ ನನ್ನ ಹತ್ರ ಹೀಗೆಲ್ಲ ನಡ್ಕೊಂಡೇ ಇರಲಿಲ್ಲ. ಇವಾಗ ಯಾಕೆ ಗಿರಿ ಹೀಗೆಲ್ಲ ನಡ್ಕೊಳ್ತಾ ಇದೀಯಾ? ಯಾಕೆ ಹೀಗೆ ಬದಲಾಗಿದೆಯಾ ಅಂತ. ನೋಡು ಗಿರಿ, ವ್ಯಕ್ತಿ ಕಳೆದೋದ್ರೆ ಸಿಗ್ಬೋದು, ಆದರೆ ವ್ಯಕ್ತಿತ್ವನೇ ಕಳೆದೋದ್ರೆ ಖಂಡಿತ ಸಿಗಲ್ಲ. ನಿನ್ನಲ್ಲಿ ಈ ಬದಲಾವಣೆ ಯಾಕಾಗಿದೆಯೋ ಅಥವಾ ಯಾರಾದರೂ ನಿನಗೆ ಹೇಳ್ಕೊಟ್ಟಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು, ಇಷ್ಟು ವರ್ಷ ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದವ್ರನ್ನ, ನಿನ್ನ ನೆಮ್ಮದಿಯನ್ನೇ ಬಯಸಿದವ್ರನ್ನ, ನೀನು ಚೆನ್ನಾಗಿದೆಯಾ ಅಂತ ಕೇಳಿದವ್ರನ್ನ ಕಡೆಗಣಿಸೋದು ತುಂಬ ತಪ್ಪು ಗಿರಿ. ನಿಮ್ಮ ವೇದಾಂತ ಕೇಳೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಶಿವು, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ನಾನು ನಿನ್ನ ಕರ್ಕೊಂಬಂದೆ. ಆದರೆ ಏನು ವಿಷಯ ಅಂತ ನೀನು ಕೇಳಲೇ ಇಲ್ವಲ್ಲೋ? ಏನಾದರೂ ಇದ್ರೆ ನೀನೇ ಹೇಳ್ತೀಯಲ್ಲಪ್ಪ, ಅದಕ್ಕೆ ಸುಮ್ಮನೆ ಇದ್ದೀನಿ. ಕಂದ, ಇಷ್ಟು ಚಿಕ್ಕ ವಯಸ್ಸಿಗೆ ಜಿಗುಪ್ಸೆ ಬಂದವನಾಗ ಆಡ್ತಿದ್ಯಲ್ಲೋ? ಜಿಗುಪ್ಸೆನಾ? ನನಗ ಏನಪ್ಪ ಹೇಳ್ತಾ ಇದೀಯ? ನನಗೇನು ಜಿಗುಪ್ಸೆ? ನಾನು ಆರಾಮಾಗೇ ಇದ್ದೀನಿ. ಹುಚ್ಚ, ಮುಖ ಮನಸ್ಸಿನ ಕನ್ನಡಿ ಇದ್ದಾಗೆ. ನೀನು ಖುಷಿಯಾಗಿದ್ದಿದ್ರೆ ನಿನ್ನ ಮುಖದಲ್ಲಿ ಯಾಕಪ್ಪ ಇಷ್ಟೊಂದು ನೋವಿರ್ತಿತ್ತು? ಅದು ಹಾ, ಇತ್ತೀಚೆಗೆ ಸ್ವಲ್ಪ ಮರು ಜಾಸ್ತಿ ಆಗೋಗಿದೆಯಪ್ಪ, ಅದಕ್ಕೆ ನಗೋದನ್ನು ಮರ್ತು ಬಿಟ್ಟಿದ್ದೀನಿ ಅನ್ಸುತ್ತೆ. ಐಮ್ ಓಕೆ. ಆ ಓಕೆ ಅನ್ನೋದಕ್ಕೆ ನೀನೆಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತಾಗತ್ತಪ್ಪ. ಶಿವು, ಒಂದಿನಾದರೂ ನಿನ್ನ ಸಂಸಾರದ ಬಗ್ಗೆ ಯಾರು ಬೆರಳು ತೋರಿಸಿ ಮಾತಾಡಿಲ್ಲ. ಇಂಥ ಗಂಡ ಇರಬೇಕು, ಇಂಥ ಹೆಂಡತಿ ಇರಬೇಕು ಅಂತ ಮನಸಾರ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಪ್ಪ. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಹೀಗಾದಾಗ ಗಂಡನಾದವನಿಗೆ ಅಯ್ಯೋ ದೇವರೇ, ನಾನೇನು ತಪ್ಪು ಮಾಡಿದ್ದೀನಪ್ಪ, ನನಗೆ ಯಾಕೆ ಈ ಶಿಕ್ಷೆ ಅಂತ ಮನಸ್ಸಿಗೆ ನೋವಾಗಿ ಮುಖದಲ್ಲಿ ನಗು ಮಾಯ ಆಗೋದು ಸಹಜ ಕಣಪ್ಪ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೀಯಾ. ನಿನಗೆ ಕಂದ, ನಿಮ್ಮಪ್ಪನಾಗಿ ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ನಾನು ಯಾಕಪ್ಪ ತಪ್ಪು ತಿಳ್ಕೊಳ್ಳಿ? ಅದೇನು ಅಂತ ಕೇಳು. ಗಿರಿಜಿನ ಮೇಲಿನ ಬೇಜಾರಿಂದ
ಅವಳನ್ನ ದೂರ ಮಾಡೋ ನಿರ್ಧಾರ. ಅಪ್ಪ ಏನ್ ಮಾತು ಅಂತ ಹೇಳ್ತಾ ಇದೀಯಪ್ಪ? ಅಲ್ಲ, ನಗು ಬಂದಾಗ ನಗಬೇಕು, ಅಳು ಬಂದಾಗ ಅಳಬೇಕು ಅಂತ ನೀನೇ ಹೇಳ್ತಿರ್ತೀಯಲ್ಲ. ಏನೋ ಕೆಟ್ಟಗಳಿಗೆ ನಡೀತಾ ಇದೆ, ನನ್ನ ಹಣೆ ಬರ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗಂತ ನನ್ನ ಹಣೆಯಲ್ಲಿ ಬರ್ತಿರೋ ಅವಳ ಹೆಸರನ್ನ ಅಳಿಸ್ಕೊಳ್ತೀನ? ಸಾಧ್ಯನೇ ಇಲ್ಲ. ನನ್ನ ಉಸಿರಿರೋವರೆಗೂ ಸಾಧ್ಯನೇ ಇಲ್ಲಪ್ಪ. ಇವತ್ತು ನಮ್ಮ ಮನೆ ಬಗ್ಗೆ 4 ಜನ ಒಳ್ಳೆ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಾನಲ್ಲಪ್ಪ, ನನ್ನ ಹೆಂಡತಿಗಿರಿ. ಸ್ಕಂದ ಪ್ರಾಣಿನ ನನ್ನ ಎದೆ ಮೇಲೆ ಹಾಕೊಂಡು ಅರ್ಧ ಗಂಟೆ ಮುದ್ದಾಡಬಹುದು, ಹೆಗಲ ಮೇಲೆ ಕೂರಿಸ್ಕೊಂಡು ಸುತ್ತಾಡಿಸ್ಬೋದು. ಆದ್ರೆ ಆ ನನ್ನ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ತಾ ಇರೋದು ನನ್ನ ಹೆಂಡತಿಗಿರಿ ಕಣಪ್ಪ. ಅಂತ ನನ್ನ ದೇವತೆನ ಬಿಟ್ಟೋಗೋ ಆಲೋಚನೆ ನನ್ನ ಕನ್ಸಲ್ಲೂ ಬರಲ್ಲಪ್ಪ, ಕನ್ಸಲ್ಲೂ ಬರಲ್ಲ. ಆಫೀಸ್ ಟೆನ್ಷನ್ ಅಲ್ಲಿದ್ದಾಗ ಕೂಗಾಡ್ತೀವಲ್ಲ, ಇದು ಹಾಗೆ ಇರ್ಬೋದು. ಗಿರಿ ಏನೋ ಟೆನ್ಷನ್ ಆಗಿರ್ಬೇಕು, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ. ಅದನ್ನೆಲ್ಲ ನಾನು ದೊಡ್ಡದಾಗಿ ತಗೊಳ್ಳೋದೇ ಇಲ್ಲಪ್ಪ. ಅವಳು ತಾನಾಗೆ ಸರಿ ಹೋಗೋವರೆಗೂ ನಾನು ಕಾಯ್ತೀನಿ. ಅಲ್ಲಪ್ಪ, ನನ್ನ ಕಟ್ಕೊಂಡಾಗಿಂದ ನನ್ನ ಗಂಡ ಇವತ್ತು ಉದ್ಧಾರ ಆಗ್ತಾನೆ, ನಾಳೆ ಉದ್ಧಾರ ಆಗ್ತಾನೆ ಅಂತ ಕಾಯ್ತಾನೆ ಇದ್ದಾಳೆ. ಅವಳ ತಾಳ್ಮೆ ಮುಂದೆ ನನ್ನ ಪ್ರೀತಿ ಏನೇನು ಅಲ್ಲಪ್ಪ, ಏನೇನು ಅಲ್ಲ. ಹೌದಪ್ಪ, ಒಂದು ಹೇಳ್ತೀನಪ್ಪ, ಅವಳು ನನ್ನ ಕೊಂದ್ರೂ ಪರವಾಗಿಲ್ಲ, ನನಗೆ ಅವಳು ಗಿರ್ಜಾ, ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡೆ ಮಾವ. ಈಗಲಾದ್ರೂ ನನ್ನ ಮಗ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ, ಅದ್ರ ಬಗ್ಗೆ ಯೋಚನೆ ಮಾಡಮ್ಮ. ನೋಡು, ನೀನು ಮೊದಲ ಹಾಗೆ ಇದ್ಬಿಡಮ್ಮ, ಹಾಗೆ ಇದ್ಬಿಡು ತಾಯಿ. ಮಾವ, ನನಗೆ ತುಂಬ ಒತ್ತಾಯ ಮಾಡಬೇಡಿ. ಹೊತ್ತಾಗಿದೆ, ಬೇಗ ಮನೆಗೆ ಬಂದು ಮಲ್ಕೊಳ್ಳಿ. ಇಡ್ತೀನಿ. ಗಿರ್ಜಾ, ಗಿರ್ಜಾ, ಅಯ್ಯೋ ದೇವತೆ ಅಂತ ನನ್ನ ಸೊಸೆ, ಅದ್ಯಾರ ಕೆಟ್ಟ ದೃಷ್ಟಿ ನಮ್ಮ ಸಂಸಾರ ಮೇಲೆ ಬಿತ್ತಪ್ಪ. ದೇವರೇ, ಕಾಶಿಯವರೇ, ಇವ್ರು ಸೈಕಿಯಾಟ್ರಿಸ್ಟ್ ಅಂತ ಗಿರಿಗೆ ಗೊತ್ತಾಗ್ಬಿಟ್ರೆ ಏನ್ರಿ ಮಾಡೋದು? ಶೋರೆ, ಅವ್ರು ಸೈಕಿಯಾಟ್ರಿಸ್ಟ್ ಅಂದೇಳಿ ನಂಗೆ ಗೊತ್ತಿತ್ತು, ನಿಮ್ಗೆ ಗೊತ್ತಿತ್ತು. ಗಿರ್ಜಮ್ಮಂಗೆ ಹೆಂಗೆ ಗೊತ್ತಾಗ್ತು? ಹೆಂಗ್ರಿ ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಅದಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿತ್ತು. ಕಾಶಿಯವರೇ, ಗೌರಿ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಕ್ಕ, ಇವರು ನಮ್ಮ ಯಜಮಾನ್ರು ನೆಂಟ್ರು, ಮಾಲಿನಿ ಅಂತ. ನಮಸ್ಕಾರ ಗಿರ್ಜಾ ಅವರೇ. ನಮಸ್ತೆ. ಹೌದು ಗಿರ್ಜಮ್ಮ, ಇವರು ನಮ್ಮ ದೂರದ ನೆಂಟ್ರು. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದ್ದಿತ್ತು, ಹಾಗೆ ನಿಮ್ಮನ್ನು ಪರಿಚಯ ಮಾಡಿಸ್ಕೊಂಡು ಹೋಗಪ್ಪ ಅಂದೇಳಿ ಕರ್ಕೊಂಬಂದೆ. ಹೌದು ಗಿರಿ, ಇವ್ರು ಬಂದು ತುಂಬ ಹೊತ್ತಾಯ್ತು. ನಿನ್ನ ನೋಡ್ಬೇಕು ಅಂತಾನೆ ಕಾಯ್ತಾ ಕೂತಿದ್ರು. ಯಾಕೆ ಹೇಳು? ಇವ್ರು ನನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ. ಅಯ್ಯೋ, ಅದಕ್ಕೆಲ್ಲ ಗಿರಿ, ನಿನ್ನ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಕೇಳಿ ಈ ಜಗತ್ತಲ್ಲಿ ಒಳ್ಳೊಳ್ಳೆ ವಿಷಯಗಳು ಮುಗಿದೋದ ಅಧ್ಯಾಯ ಅನ್ಕೊಂಡಿದ್ದೆ. ನಿಮ್ಮ ಹೆಂಡತಿ ರೂಪದಲ್ಲಿ ಮತ್ತೆ ವಾಪಸ್ ಬಂದಿದೆ ಅಂತ ನಿನಗೋಸ್ಕರ ಕಾಯ್ತಾ ಕೂತಿದ್ರು. ಓ ಹೌದಾ? ನನ್ನ ವಿಷಯದಲ್ಲಿ ಅಂಥ ವಿಶೇಷತೆ ಏನೂ ಇಲ್ಲ ಮಾಲಿನಿ ಅವರೇ. ಅದೇ ಬದುಕು, ಅದಾಗದೇ ನಡ್ಕೊಂಡು ಹೋಗ್ತಾ ಇದೆ. ಸಂತೋಷ. ಮನೆಗೆ ಬಂದಿದ್ದೀವಿ, ಟೀ ಏನು ಕೊಡಲ್ವಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು. ನಾನೇ ಕೇಳಬೇಕಾಗಿತ್ತು. ಇರಿ, ಮಾಡ್ಕೊಂಬರ್ತೀನಿ. ನಾನು ಬರ್ತೀನಿ. ನೀವು ಟೀನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಕಾಶಿಯವ್ರು ಹೇಳ್ತಿದ್ರು. ನಾನು ಬಂದು ನೋಡ್ತೀನಿ. ಸರಿ, ಆಯ್ತು.
ಕಾಶವ್ರೆ, ಡಾಕ್ಟ್ರು ಒಳಗಡೆ ಹೋದ್ರು. ಗಿರಿ ಹತ್ರ ಏನ್ರಿ ಕೇಳ್ತಾರೆ? ಗಿರಿಗೆ ಇವರು ಡಾಕ್ಟರ್ ಅಂತ ಗೊತ್ತಾಗ್ಬಿಟ್ರೆ ಏನ್ರಿ ಮಾಡೋದು? ಆಗಲೇ ಹೇಳ್ನಲ್ಲ ಶಿವ ಅವರೇ, ಗಿರ್ಜಮ್ಮಗೆ ಎಂತ ಗೊತ್ತಾತಿಲ್ಲ, ನೀವು ಸುಮ್ಮನೆ ಕಣಿ. ಆದರೂ ಡಾಕ್ಟರ್ ಏನಾದರೂ ಗೊತ್ತಾಯ್ತಾ? ಶಿವ ಅವರೇ, ಗಿರಿಜಾ ಅವ್ರಿಗೆ ಯಾವುದೇ ಮಾನಸಿಕ ಸಮಸ್ಯೆ ಇಲ್ಲ, ಅವ್ರು ಕರೆಕ್ಟಾಗೇ ಇದ್ದಾರೆ. ನೀವು ಅನ್ಕೊಂಡಾಗೆ ಅವ್ರಿಗೇನೂ ಆಗಿಲ್ಲ. ಅಯ್ಯೋ ಡಾಕ್ಟರ್, ಅವಳಲ್ಲಿ ಆಗಿರೋ ಬದಲಾವಣೆ ನಮಗೆ ಗೊತ್ತಾಗ್ತಾ ಇದೆ. ನೀವು ಯಾಕೆ ಇನ್ನೊಂದು ಸರಿ ತಗೊಳ್ಳಿ. ರೀ, ಹೊಸ ಫೋನ್ ತಗೋಬೇಕು, ದುಡ್ಡು ಬೇಕು ಅಂತ ಕೇಳಿದ್ನಲ್ಲ, ಎಲ್ಲಿ ದುಡ್ಡು? ಗೌರಿ, ಡಾಕ್ಟರ್ ಕಂಡ್ರೆ ಗಿರ್ಜಮ್ಮಂಗೆ ಎಂಥದ್ದು ಪ್ರಾಬ್ಲಮ್ ಇಲ್ಲ ಅಂದೇಳಿ ಹೇಳ್ತಿದ್ರು. ಗಿರ್ಜಮ್ಮ ಅಂತ ಹಿಂಗೆ ಮಾಡ್ತಿದ್ರು. ಹೌದು ರೀ, ನನಗೂ ಅದೇ ಗೊತ್ತಾಗ್ತಿಲ್ಲ. ಅಕ್ಕ ಯಾವತ್ತೂ ಈ ರೀತಿ ಮಾಡಿದ್ನ ನಾನು ನೋಡೇ ಇಲ್ಲ. ಗಿರಿ, ಆ ವಿಚಾರ ಆಮೇಲೆ ನೋಡೋಣ ಬಿಡು. ನನಗೆ ಇವಾಗಲೇ ಬೇಕು, ಕೊಡ್ತಿರೋ ಇಲ್ವೋ? ಅಲ್ಲ ಗಿರಿ, ನಾಳೆ ನಾಳೆ ಎಲ್ಲ ಆಗಲ್ಲ, ನಂಗೆ ಈಗಲೇ ಬೇಕು ಅಷ್ಟೆ. ತಗೋಗಿರಿ, ಬ್ಯಾಂಕಿಗೆ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದೆ. ನಿನ್ನ ಖುಷಿ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ಥ್ಯಾಂಕ್ಸ್. ನೋಡಿದ್ರೆ ಡಾಕ್ಟರ್, ಇದಕ್ಕೇನು ಹೇಳ್ತೀರಾ? ನನಗೂ ಅದೇ ಗೊತ್ತಾಗ್ತಿಲ್ಲ ಶಿವ ಅವರೇ. ನಾನು ಸೀನಿಯರ್ಸ್ ಹತ್ರ ಮಾತಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಶಿವರೇ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂದೇಳಿ ಇದ್ದೇ ಇರುತ್ತೆ. ಶಿವ 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 ಸರ್, ನೀವಾ? ಅಯ್ಯೋ, ಮನೆ ಹತ್ರ ಯಾಕೆ ಸರ್ ಬರೋಕ್ಕೆ ಹೋದ್ರಿ? ಆಫೀಸಿಗೆ ಬರ್ಬೋದಾಗಿತ್ತಲ್ವಾ? ನಾನೇನು ಬರಲಿಲ್ಲಪ್ಪ, ನಿನ್ನ ಹೆಂಡ್ತಿನೇ ಕರೆಸಿದ್ದು. ಹೌದು, ನಾನೇ ಇವ್ರನ್ನ ಕರೆಸಿದ್ದು. ಅಣ್ಣ, ಇವತ್ತು ನಿಮಗೆ ನಾನು ದುಡ್ಡು ಕೊಡ್ತೀನಿ. ಆದರೆ ಒಂದು ಮಾತು, ನನ್ನ ಗಂಡ ಯಾವತ್ತೂ ಯಾರು
ಗಂಡ ಆದವನು ತನ್ನೆಲ್ಲ ಆಸೆಗಳನ್ನು ಬದಿಗಿಟ್ಟು ತನಗೇನು ಬೇಕು ಅಂತಲೂ ಯೋಚನೆ ಮಾಡಿದೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇವೆಲ್ಲರೂ ಖುಷಿಗೋಸ್ಕರ ದುಡಿತಾನೆ. ಸಾಲ ತೀರ್ಸಕ್ಕೆ ಅಂತಾನೆ ಎಲ್ಲ ದುಡ್ಡು ಕೊಟ್ಬಿಟ್ರೆ ಅಯ್ಯೋ ಮಗ ರಿಮೋಟ್ ಕಾರ್ ಕೇಳಿದಾನೆ ಅದನ್ನ ಕೊಡ್ಸಕ್ಕಾಗಲ್ಲ, ಮಗಳಿಗೆ ಸ್ಕೂಲ್ ಪ್ರಾಜೆಕ್ಟ್ ಇದೆ ಅದಕ್ಕೆ ದುಡ್ಡಿರಲ್ಲ, ಅಯ್ಯೋ ಅಪ್ಪಂಗೆ ಮಂಡಿ ನೋವು ಅದ್ರ ಟ್ರೀಟ್ಮೆಂಟ್ಗೆ ಏನಾದರೂ ದುಡ್ಡು ಶಾರ್ಟೇಜ್ ಆಗಿಬಿಟ್ರೆ ಅಂತ ನೀವು ಅವಮಾನ ಮಾಡಿಸ್ಕೊಳಕ್ಕೆ ರೆಡಿ ಇದ್ರೆ ಹೊರತು ನಮ್ಮೆಲ್ಲರ ಆಸೆನ ಪಕ್ಕಕ್ಕಿಟ್ಟು ಸಾಲ ತೀರ್ಸಕ್ಕೆ ರೆಡಿ ಇರಲಿಲ್ಲ ಅಲ್ವಾ? ಅದಕ್ಕೆ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಹೆಂಡತಿ ಹಠ ಮಾಡಿದ್ರೆ ನಿಮಗೆ ಕಷ್ಟ ಆದರೂ ನೀವು ದುಡ್ಡು ಕೊಡ್ತೀರಾ ಅಂತ. ನಾನು ಬದಲಾಗಿರೋ ಥರ ಆ್ಯಕ್ಟ್ ಮಾಡ್ದೆ ಹೊರತು ಬದಲಾಗಿಲ್ಲ ರೀ. ನೀವು ನನಗೆ ಸೀರೆಗೆ ಮೊಬೈಲ್ಗೆ ಅಂತೆಲ್ಲ ದುಡ್ಡು ಕೊಟ್ರಲ್ಲ, ಅದೇ ದುಡ್ಡನ್ನೇ ನಾನು ಇವಾಗ ಇವ್ರಿಗೆ ಕೊಟ್ಟಿದ್ದು. ಸಾಲ ತೀರ್ತು ರೀ. ನಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಭಗವಂತ ಇನ್ನೂ ಟೈಮ್ ಕೊಡ್ತಾನೆ. ಆದರೆ ನನ್ನ ಗಂಡಂಗೆ ಯಾರು ಏನು ಅನ್ನಬಾರ್ದು, ಅವ್ರಿಗೆ ಬೆರಳು ತೋರಿಸಿ ಯಾರು ಮಾತಾಡಬಾರ್ದು ಅಂತ ಈ ನಾಟಕ ಮಾಡಿದೆ ರೀ. ನಿನ್ನ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ. ಗಿರಿ ಗಿರಿ ಏನು ಮಾಡ್ತಾ ಇದೆಯಾ ನೀನು? ನಿನ್ನಿಂದ ನನ್ನ ಮನ್ಸಿಗೆ ನೋವಾಗುತ್ತಾ? ಸಾಧ್ಯನೇ ಇಲ್ಲ. ನೀನು ನನ್ನ ದೇವತೆ. ನಾನೇ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಸಾರಿ ಗಿರಿ. ಅಲ್ಲ ಆದ್ರೂ ಗೆದ್ರು ಅಲ್ಲ ಎಂತಕ್ಕೆ ಮರ್ರೆ. ಫಸ್ಟ್ ನೀವು ಕಣ್ಣೀರು ಒರ್ಸ್ಕಣಿ. ಪ್ರಾಬ್ಲಮ್ ಅಲ್ಲ ಸಾಲ್ವ್ ಆಗಿ ಹ್ಯಾಂಗು ಹ್ಯಾಪಿ ಎಂಡಿಂಗ್ ಆಯ್ತಲ್ಲ. ಗಿರ್ಜಮ್ಮ ಇದೇ ಖುಷಿಗೆ ಗರಿ ಬಜ್ಜಿ ಮಾಡಿ ಕೊಡಿ. ಸರಿ ಆಯ್ತು, ಬನ್ನಿ ಮಾಡಿಕೊಡ್ತೀನಿ. ಬನ್ನಿ ಪಾಪ. ಭಗವಂತ ಇಲ್ಲೇ ಇದೆಯಾ? ಅಲ್ಲ ಭಗವಂತ, ನಾನು ಅವತ್ತು ಗಿರಿ ಬಗ್ಗೆ ಕೇಳಿದಾಗ ಒಂದು ಸ್ವಲ್ಪ ಆದರೂ ಹಿಂಟ್ ಕೊಟ್ಯಾ? ಇದೆಲ್ಲ ಗಿರಿ ಪ್ಲಾನ್ ಅಂತ ಅವತ್ತೇ ಹೇಳ್ಬೋದಾಗಿತ್ತಲ್ವಾ? ಸ್ವಾರಸ್ಯನ ಬಿಟ್ಕೊಟ್ರೆ ಅದು ಕೊಡೋ ಅನುಭವ, ನೀತಿ, ಪಾಠ ಇದ್ಯಾವುದನ್ನು ಕೊಡಲ್ಲ ಶಿವಪ್ರಸಾದ್. ಜಗತ್ತಲ್ಲಿ ಜಾಗಕ್ಕೆ ಪೈಪೋಟಿ ಮಾಡೋ ಜನರಿದ್ದಾರೆ, ಆದರೆ ನಿಮ್ಮಿಬ್ಬರ ತ್ಯಾಗದ ಪೈಪೋಟಿ ನೋಡೋ ಸುಖ ಇದೆಯಲ್ವಾ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಶಿವಪ್ರಸಾದ್. ಗಂಡನಿಗಾಗಿ ಹೆಂಡತಿ, ಹೆಂಡತಿಗಾಗಿ ಗಂಡ, ನಿಮ್ಮಿಬ್ಬರ ತ್ಯಾಗದ ಪರಾಕಾಷ್ಠೆ ನನಗೆ ತೃಪ್ತಿ ತಂದಿದೆ. ಇಂತಹ ಅದ್ಭುತವಾದ ಸೃಷ್ಟಿ ನನ್ನಿಂದಾಗಿದೆ ಅಂತ ಹೇಳೋಕ್ಕೆ ತುಂಬಾ ಸಂತೋಷವಾಗುತ್ತೆ ಶಿವಪ್ರಸಾದ್. ಭಗವಂತ, ನಿನ್ನ ಮಾತು ಕೇಳೋದಕ್ಕೆ ಒಂದು ಆನಂದ. ಅಂಥದ್ರಲ್ಲಿ ನನ್ನ ಹೆಂಡ್ತಿನ ಹೊಗಳ್ತಾ ಇದೆಯಾ ಅಂದರೆ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹೊಗಳಿಕೆಗೆ ಅರ್ಥವೇ ಇಲ್ಲ ಶಿವಪ್ರಸಾದ್. ಇಲ್ಲದೆ ಇರುವುದನ್ನ ಇದೆ ಅಂತ ಹೇಳುವುದೇ ಹೊಗಳಿಕೆ. ಇರುವುದನ್ನ ಇದೆ ಅಂತ ಹೇಳೋದು ಹೇಳಿಕೆ ಆಗುತ್ತೆ. ಅರ್ಥ ಆಗ್ಲಿಲ್ವಾ? ಕೇಳು ಶಿವಪ್ರಸಾದ್, ನಿನ್ನ ವಾಕ್ಚಾತುರ್ಯ ಬಹಳ ಸೋಜಿಗ. ನಿನ್ನ ಸಂಸಾರದ ಮೇಲೆ ಪ್ರೀತಿ ಬಣ್ಣಿಸಲು ಸಾಧ್ಯವಿಲ್ಲ. ನಿನ್ನ ಪಿತೃಗೌರವ ಹೇಳಲು ಸಾಧ್ಯ. ಇದೆಲ್ಲವನ್ನು ಹೇಳಿದಾಗ ಇದು ಹೊಗಳಿಕೆಯಾಗಲ್ಲ. ಯಾಕಂದ್ರೆ ನೀನು ಇರೋದೇ ಹಾಗೆ, ಅದಕ್ಕೆ ಇದು ಹೇಳಿಕೆ. ಹಾಗಿದ್ದ ಮೇಲೆ ಇಲ್ಲದೆ ಇರುವುದನ್ನ ಹೇಳುವುದು ಹೊಗಳಿಕೆಯಲ್ಲವೇ? ನೀನು ಹೇಳಿದ್ಮೇಲೆ ಅದು ಕರೆಕ್ಟೇ ಭಗವಂತ. ಒಟ್ಟಿನಲ್ಲಿ ನನ್ನ ಗಿರಿ ಬದಲಾದ್ಲಲ್ಲ. ಸಾರಿ, ಅವಳು ಬದಲಾಗಿದ್ದಾಳೆ ಅಂತ ಅನ್ಕೊಂಡಿದ್ದು ಮಾತು ಸುಳ್ಳಾಯ್ತಲ್ಲ, ಅಷ್ಟು ಸಾಕು. ಬದಲಾವಣೆ ಜಗದ ನಿಯಮ ಶಿವಪ್ರಸಾದ್. ಆದರೆ ಸೂರ್ಯ ಚಂದ್ರನಾಗಿ, ಚಂದ್ರ ಸೂರ್ಯನಾಗಿ ಬದಲಾದರೆ ಪ್ರಕೃತಿಯ ಉಳಿವೆಲ್ಲಿ? ನಿಮ್ಮ ಬದಲಾವಣೆ ಒಳಿತಿನ ಕಡೆಗಿರಲಿ. ಸ್ನೇಹ, ಪ್ರೀತಿ, ವಾತ್ಸಲ್ಯ ಇದರಲ್ಲಿ ಸಣ್ಣ ಬದಲಾವಣೆ ಕಂಡು ತಪ್ಪು ತಿಳಿದು ದೂರವಾಗದಿರಿ. ಎಲ್ಲ ಬದಲಾವಣೆಗೂ ಒಂದು ಕಾರಣವಿರುತ್ತದೆ. ಆ ಕಾರಣವೇನೆಂದು ತಿಳಿಯಿರಿ.
ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಂಬಂಧನ ಉಳಿಸ್ಕೊಳ್ಳಿ. ಬದಲಾವಣೆಯಾಗುವುದೇ ಆದರೆ ಮೊಟ್ಟೆ ಮರಿಯಾಗಿ ಬದಲಾಗಬೇಕು, ಮೊಳಕೆ ಬೆಳೆಯಾಗಿ ಬದಲಾಗಬೇಕು, ದಾರಿ ಹೆದ್ದಾರಿಯಾಗಿ ಬದಲಾಗಬೇಕು, ಹಠ ನಯವಾಗಿ ಬದಲಾಗಬೇಕು, ವಿದ್ಯೆ ವಿನಯವಾಗಿ ಬದಲಾಗಬೇಕು, ಛಲ ಗುರಿಯಾಗಿ ಬದಲಾಗಬೇಕು, ಕಲೆ ಪುರಸ್ಕಾರವಾಗಿ ಬದಲಾಗಬೇಕು. ಆಗ ಮಾತ್ರ ಬದಲಾವಣೆಗೆ ಒಂದು ಅರ್ಥ, ಬೆಲೆ. ಅಷ್ಟೇನಾ? ಅಯ್ಯೋ ರೀ, ಸಕ್ಕರೆ ಹಚ್ಚು 1 kg. ಸಕ್ಕರೆ ಅಚ್ಚು 1 kg ಗಿರಿ, ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ತುಂಡಾಕೋ. ಹೇಯ್, ಅದರಲ್ಲೇನು ತುಂಡು ಹಾಕೋದು? ಅಕ್ಕಪಕ್ಕದವ್ರಿಗೆಲ್ಲ ಹಂಚಬೇಕು, ಬಂದವ್ರಿಗೆಲ್ಲ ಕೊಡಬೇಕು. ಅದನ್ನೇನ ತುಂಡು ಹಾಕು ಅಂತಂದ್ರೆ ನಿನ್ನ ಖಂಡ ತುಂಡವಾಗಿ ಕತ್ತರಿಸ್ಬಿಡ್ತೀನಿ. ಎಲ್ಲ ಐಟಮ್ಸ್ ಅಲ್ಲೂ ಸುಮ್ಮನೆ ಇದ್ದು ಸಕ್ಕರೆ ಅಚ್ಚಿಗೆ ಮಾತ್ರ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಆ ಸಕ್ಕರೆ ಅಚ್ಚು ಹೆಚ್ಚಾಗಿ ಬೇಕಾಗಿರೋದು ನಿನಗೆ ಅಂತ ನನಗೆ ಗೊತ್ತು. ಮೊದಲೇ ಶುಗರು ಟಗರು ಥರ ಎಗ್ರಿ ಊರಿಗೆಲ್ಲ ಹಾವಳಿ ಕೊಡ್ತಾ ಇದೆ. ಸಕ್ಕರೆ ಹಚ್ಚತ್ತೆ, ಸಕ್ಕರೆ ಹಚ್ಚು. ಓಕೆ ಓಕೆ, ಅರ್ಧ kg ತುಂಡು ಹಾಕೋಣ ಅಂತ ಅನ್ಕೊಂಡಿದ್ದೆ. ಓಕೆ, ಹೋಗ್ಲಿ ಪಾಪ, ನಿನಗೋಸ್ಕರ ನನಗೋಸ್ಕರ 3/4 kg ತುಂಡು ಹಾಕ್ಬಿಡ್ತೀನಿ. ರೀ, ಹೀಗೆ ತುಂಡಾಕೊಂಡು ಹೋದ್ರೆ ಹಬ್ಬ ಹೇಗ್ರಿ ಮಾಡೋದು? ಏ ಗಿರಿ, ಹಬ್ಬ ಹೀಗೇ ಮಾಡಬೇಕು ಅಂತ ಏನಾದರೂ ಪೇಪರಲ್ಲಿ ಬರ್ದಿದಾರ ಅಥವಾ ಕಾನೂನಲ್ಲಿ ಏನಾದ್ರು ಸೆಕ್ಷನ್ ಇದೆಯಾ? ಇಲ್ಲ ತಾನೆ. ಅಳ್ದು ತೂಗಿ ಮಾಡ್ಬೇಕಮ್ಮ, ಬಡ್ಜೆಟ್ ಪ್ರಾಬ್ಲಮ್ ಇದೆ. ಸರಿ ಆಯ್ತು, ಬರ್ತೀನಿ. ಅಯ್ಯೋ ರೀ ರೀ, ಬಿಳಿ ಎಳ್ಳು ಅರ್ಧ kg. ಬಿಳಿ ಎಳ್ಳು ಅರ್ಧ kg. ಅರ್ಧ kg ಬಿಳಿ ಎಳ್ಳು ತರಕ್ಕೆ ಹೋದ್ರೆ ನನ್ನ ಜೇಬು ಜೊಳ್ಳಾಗ್ಬಿಡುತ್ತೆ. ಅದನ್ನ ತುಂಡಾಕು, 1/4 kg ಮಾಡ್ಕೊ. ಏಯ್, ಎಲ್ಲದಕ್ಕೂ ನಂದಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಅಂತ ಬಂದ್ಬಿಡ್ತೀಯಲ್ಲೋ. ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿ ಹಬ್ಬ ಅದು ಹೇಗೂ ಆಗತ್ತೆ? ಹೇಳ್ತೀನಿ ನೋಡುಗಿರಿ. ಎಳ್ಳೆಲ್ಲಿ ನೋಡಲಿ ಎಳ್ಳನ್ನೇ ಕಾಣುವೆ, ಹಂಗಾಗಿರುತ್ತೆ ನಮ್ಮ ಪರಿಸ್ಥಿತಿ. ಅದಕ್ಕೆ ನಾನೇನು ಹೇಳ್ತೀನಿ, ಅವ್ರವ್ರು ಕೊಡೋ ಎಳ್ಳು ಬೆಲ್ಲನೆಲ್ಲ ಜರಡಿ ಹಿಡಿದ್ರೆ ಮಿನಿಮಮ್ ಅರ್ಧ kg ಎಳ್ಳು ಸಿಗುತ್ತೆ. ಆ ಅರ್ಧ kgಗೆ ನಾವು ತರೋ 1/4 kg ಸೇರಿಸಿದ್ರೆ ಪ್ರಾಬ್ಲಮ್ ಸಾಲ್ವ್. ಹಾಗಾಗಿ 1/4 kg ತುಂಡಾಕು.